ಅದು ರಾಜ್ಯದ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆ. ಕೆಲ ವರ್ಷಗಳ ಕಾಲ ಬಂದಾಗಿದ್ದಂತಹ ಕಾರ್ಖಾನೆ ಮುಳುಗೇ ಹೋಯಿತು ಅಂದುಕೊಳ್ತಿರುವಾಗಲೇ ಮತ್ತೆ ಪುನಾರಂಭಗೊಂಡಿದ್ದು. ಆದರೆ ಕಾರ್ಖಾನೆಯ ಭ್ರಷ್ಟರಿಂದ, ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೆ ಆತಂಕ ಶುರುವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನೌಕರನಿಂದಲೇ ಮೈ ಶುಗರ್ಗೆ ದೋಖಾ, ಕಾರ್ಖಾನೆಯ ಕೋಟ್ಯಾಂತರ ಹಣ ದುರುಪಯೋಗ, ಭ್ರಷ್ಟ ನೌಕರನ ವಿರುದ್ಧ ಕ್ರಮಕ್ಕೆ ಮೀನಾಮೇಷ. ಸಕ್ಕರೆ ನಾಡು ಮಂಡ್ಯದ ಮೈ ಶುಗರ್ ಕಾರ್ಖಾನೆ ರಾಜ್ಯದ ಪ್ರತಿಷ್ಠಿತ ಹಾಗೂ ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ. ಕಳೆದ ಹಲವು ವರ್ಷ ಬಂದಾಗಿ ನಷ್ಟದ ಸುಳಿಗೆ ಸಿಲುಕಿ ನರಳಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಪುನರಾರಂಭ ಕೂಡ ಆಗಿದೆ. ಆದ್ರೀಗ ಈ ಕಾರ್ಖಾನೆಯಲ್ಲಿರುವ ಕೆಲ ಭ್ರಷ್ಟ ನೌಕರರು, ಅಧಿಕಾರಿಗಳ ಭ್ರಷ್ಟತೆ ಮತ್ತೆ ಕಾರ್ಖಾನೆಯ ಭವಿಷ್ಯ ಎತ್ತ ಸಾಗ್ತಿದೆ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಮೈ ಶುಗರ್ ಕಾರ್ಖಾನೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಮುಖ್ಯ ಕಬ್ಬು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ DN ಚಂದ್ರಶೇಖರ್ ಎಂಬಾತನ ವಿರುದ್ಧ ಕೋಟ್ಯಾಂತರ ರೂಪಾಯಿ ಹಣ ದುರುಪಯೋಗದ ಆರೋಪ ಕೇಳಿಬಂದಿದೆ. ಕಬ್ಬು ಕಟಾವಿಗಾಗಿ ಕಾರ್ಮಿಕರನ್ನು ಕರೆತರುವ ಜವಾಬ್ದಾರಿ ಹೊತ್ತಿದ್ದ ಚಂದ್ರಶೇಖರ್ ಕಾರ್ಖಾನೆಯಿಂದ 3 ಕೋಟಿಗೂ ಅಧಿಕ ಹಣ ಪಡೆದು ಹಣಕ್ಕೆ ತಕ್ಕಂತೆ ಕಾರ್ಮಿಕರನ್ನು ಕರೆತಂದಿರಲಿಲ್ಲ. ಹೀಗಾಗಿ 2 ಸಲ ರಾಜೀನಾಮೆ ಕೊಟ್ಟು ಪಲಾಯನ ಮಾಡುವ ಯತ್ನ ಮಾಡಿದ್ದ. ಆದರೆ ಆ 2 ಬಾರಿಯೂ ಕೂಡ ಅಂದಿನ MD ಚಂದ್ರಶೇಖರನ್ ರಾಜೀನಾಮೆಯನ್ನು ಅಂಗೀಕರಿಸದೆ ಬಾಕಿ ಹಣ ಕಾರ್ಖಾನೆಯ ಖಾತೆಗೆ ಹಾಕುವಂತೆ ತಾಕೀತು ಮಾಡಿದ್ರು. ಹಳೆಯ MD ಬದಲಾಗಿ ಹೊಸ MD ಬರ್ತಿದ್ದಂತೆ ಮತ್ತೆ 3ನೇ ಬಾರಿ ಅಂದರೆ 2024 ನವೆಂಬರ್ 25ಕ್ಕೆ ರಾಜೀನಾಮೆ ಪತ್ರ ಕೊಟ್ಟು ಕರ್ತವ್ಯಕ್ಕೆ ಬಾರದೆ ನಿರಂತರ ಗೈರಾಗಿದ್ದಾನೆ. ಚಂದ್ರಶೇಖರನ ರಾಜೀನಾಮೆ ಪತ್ರಕ್ಕೆ ಪ್ರತಿಯಾಗಿ 2025 ಜನವರಿ 9ಕ್ಕೆ ಹಿಂಬರಹ ನೀಡಿರುವ ಕಾರ್ಖಾನೆಯ ಮುಖ್ಯ ಆಡಳಿತಾಧಿಕಾರಿ ಬಾಕಿ 70,51,000 ಹಣವನ್ನು ಕಂಪನಿ ಲೆಕ್ಕಕ್ಕೆ ಜಮಾ ಮಾಡಿ ಆನಂತರ ನಿಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ ತೀರ್ಮಾನಿಸುವುದಾಗಿ ತಿಳಿಸಿದ್ದಾರೆ. ಆದರೂ ತನ್ನ ವರಸೆ ಬಿಡದಂತಹ ನೌಕರ ಚಂದ್ರಶೇಖರ್ ಮೈ ಶುಗರ್ ಕಾರ್ಖಾನೆಗೆ ಅನಧಿಕೃತ ಗೈರಾಗಿ ಬೇರೊಂದು ಖಾಸಗಿ ಕಾರ್ಖಾನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ. ಇನ್ನು ಭ್ರಷ್ಟ ನೌಕರ ಚಂದ್ರಶೇಖರ್ ಬಗ್ಗೆ ಕಾರ್ಖಾನೆಯ MD ವೀಣಾ ಪ್ರತಿಕ್ರಿಯೆಗೆ ಸಿಗ್ತಾ ಇಲ್ಲ. ಇನ್ನು ಕಾರ್ಖಾನೆಯ ಅಧ್ಯಕ್ಷರನ್ನು ಕೇಳಿದರೆ ಹಂತವಾಗಿ ವಸೂಲಿ ಮಾಡ್ತಿದ್ದೇವೆ, ಆತನಿಂದ ಚೆಕ್ಗಳನ್ನು ಕೂಡ ಪಡೆದಿದ್ದೇವೆ, ಕೊಡ್ತಾರೆ ಅಂತಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಿದೆ. ಚಂದ್ರಶೇಖರ್ ಅವರು ನಮ್ಮ ಕಂಪನಿಯಲ್ಲಿ ಮುಖ್ಯ ಕಬ್ಬು ಅಭಿವೃದ್ಧಿಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸತ್ಯ. ಅವರ ಸಂದರ್ಭದಲ್ಲಿ ಕಂಪನಿಯ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು ಕಬ್ಬು ಕಡಿಯುವ ಕಾರ್ಮಿಕರಿಗೆ ಮುಂಗಡ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸತ್ಯ. ಇದು ಎಲ್ಲ ಕಾರ್ಖಾನೆಯಲ್ಲೂ ಕೂಡ ನಡೆದು ಬರ್ತಕ್ಕಂಥ ಪ್ರಕ್ರಿಯೆ. ಆ ವಿಚಾರಕ್ಕೋಸ್ಕರ ಮೈಸೂರಲ್ಲಿ ಕಡಿಮೆ ಅಮೌಂಟನ್ನು ನಾವು ಕೊಟ್ಟಿದ್ದು. ತತ್ಸಂಬಂಧವಾಗಿ ಎಲ್ಲರಿಂದಲೂ ಚೆಕ್ ಪಡೆದು ಸೂಕ್ತ ದಾಖಲೆ ಪಡೆದು ಕೇವಲ 3.5 ಕೋಟಿ ಇದ್ದಿದ್ದು ಒಂದು 70-75 ಲಕ್ಷ ಕೊಡಬೇಕಾದ್ರೂ ನಾವು ಕಾನೂನು ಕ್ರಮಕ್ಕೆ ಮುಂದಾಗಿದ್ದೀವಿ. ಈಗ ಆಲ್ರೆಡಿ ಕೋರ್ಟಿಗೆ ಕೇಸ್ ಹಾಕಿದ್ವಿ, ರಿಕವರಿ ಸೂಟು ಫೈಲ್ ಮಾಡಿದ್ದೀವಿ. ಅದು ನ್ಯಾಯಾಲಯದಲ್ಲಿ ಆ ಪ್ರಕಾರ ನಾವು ವಸೂಲಾತಿ ಕ್ರಮ ತಗೊಂಡಿದ್ವಿ. ನಾವಂತೂ ಅವನ್ನ ಅಧಿಕೃತವಾಗಿ ರಿಲೀವ್ ಮಾಡಿಲ್ಲ. ಬಟ್ ಅವರು ಕಳೆದ ಡಿಸೆಂಬರ್ನಲ್ಲೇ ರಾಜೀನಾಮೆ ಕೊಟ್ಟು ನಾವು ಈ ಕಂಪ್ನಿಯಲ್ಲಿ ಮುಂದುವರಿದಿಲ್ಲ ಅಂದ್ಬಿಟ್ಟು ಹೋಗಿದ್ದಾರೆ. ಅದೇನೇ ಹೇಳಿ, ಸರ್ಕಾರ ಮಂಡ್ಯ ರೈತರ ಹಿತದೃಷ್ಟಿಯಿಂದ ಕಾರ್ಖಾನೆಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಾರ್ಖಾನೆಯ ಪುನರಾರಂಭ ಮಾಡಿದೆ. ಆದರೆ ಇಲ್ಲಿನ ಭ್ರಷ್ಟ ನೌಕರರು, ನಿರ್ಲಕ್ಷ್ಯದ ಅಧಿಕಾರಿಗಳು, ನಿಷ್ಕ್ರಿಯ ಆಡಳಿತ ಮಂಡಳಿಯ ನಡೆಯಿಂದ ಕಾರ್ಖಾನೆಯ ಭವಿಷ್ಯ ಮತ್ತೆ ಚಿಂತೆಗೀಡಾಗಿದೆ. ರೋಹಿತ್, ಪಬ್ಲಿಕ್ TV, ಮಂಡ್ಯ.